ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ 3 ವಿಧೇಯಕಗಳು ಮುಂದಿನ ಅಧಿವೇಶನದಲ್ಲಿ ಮಂಡನೆಗೆ ಸಚಿವ ಸಂಪುಟ ಅಸ್ತು. ಲೇವಾದೇವಿಗೆ ತ್ರಿವಳಿ ಅಂಕುಶ. ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಅಂತ ಆ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಸೇರಿದಂತೆ ಹೊಸ ಕಾನೂನು ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಕೂಡ ಮಾಡಿತ್ತು. ಫೈನಲಿ ಇದೀಗ ಈ ಲೇವಾದೇವಿಗೆ ತ್ರಿವಳಿ ಅಂಕುಶ ಎದುರಾಗ್ತಾ ಇದೆ. ಏನು ನೋಡೋಣ ಬನ್ನಿ. 3 ವಿಧೇಯಕಗಳು. ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ 2025. ಅಧಿಕ ಬಡ್ಡಿ ನಿಷೇಧದ ಅಡಿ ಅಪರಾಧಿಗಳಿಗೆ 10 ವರ್ಷ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ. ಗಿರವಿದಾರರು ಲೇವಾದಾರರಿಂದ ಬಡವರಿಗೆ ರಕ್ಷಣೆ ನೀಡುವುದಕ್ಕೆ ಬಿಗಿ ಕ್ರಮ. ಉದ್ದೇಶಿತ ವಿಧೇಯಕಗಳ ಬಗ್ಗೆ ವಿಧಾನಮಂಡಲದಲ್ಲಿ ಚರ್ಚೆಯ ನಿರೀಕ್ಷೆ. ಸೊ ಎಪಿಎಂಸಿ ಕಾಯ್ದೆಗೆ ಬಲ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಚಿಂತನೆ ಆಗಿದೆ. ಚಿಲ್ಲರೆ ವ್ಯಾಪಾರವನ್ನ ಎಪಿಎಂಸಿಗಳ ವ್ಯಾಪ್ತಿಗೆ ಸೇರ್ಪಡೆ ಮಾಡುವ ಸಂಬಂಧ ಈ ಕುರಿತಂತೆ ಕೋರ್ಟ್ ನಿರ್ದೇಶನವನ್ನ ಗಮನದಲ್ಲಿ ಇಟ್ಟುಕೊಂಡು ಕಾಯ್ದೆ ತಿದ್ದುಪಡಿ ಪ್ರಸ್ತಾವನೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಹಾಗೂ ಲೇವಾದೇವಿದಾರರಿಂದ ಜನರಿಗೆ ಕಿರುಕುಳ ತಪ್ಪಿಸೋಕೆ ಜಾರಿ ಮಾಡಲಾಗಿರುವ ಸುಗ್ರೀವಾಜ್ಞೆಗೆ ಪೂರಕವಾಗಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಹೊಸ ವಿಧೇಯಕಗಳನ್ನು ಮಂಡಿಸೋಕೆ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಈ ಸಂಬಂಧ 3 ಕಾನೂನು ತಿದ್ದುಪಡಿ ವಿಧೇಯಕಗಳನ್ನು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ. ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡುವ ಸಂದರ್ಭದಲ್ಲಿ ರಾಜ್ಯಪಾಲರು ನೀಡಿದ್ದ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಿಧೇಯಕಗಳನ್ನು ರೂಪಿಸೋಕೆ ಸಂಪುಟ ಸಭೆಯಲ್ಲಿ ಬಯಸಲಾಯಿತು. ಅಂತೆಯೇ ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ವಿಧೇಯಕ, ಕರ್ನಾಟಕ ಗಿರವಿದಾರರ ವಿಧೇಯಕ, ಕರ್ನಾಟಕ ಲೇವಿದಾರರ ವಿಧೇಯಕ ಎಂಬ 3 ವಿಧೇಯಕಗಳನ್ನು ಅಧಿವೇಶನದಲ್ಲಿ ಮಂಡನೆ ಮಾಡುವುದಕ್ಕೆ ಸಂಪುಟ ಸಭೆ ಒಪ್ಪಿಗೆಯನ್ನ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ರಾಜ್ಯಪಾಲರಿಗೆ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಿ ಅಂತ ಹೇಳಿ ಕಳಿಸಲಾಗಿತ್ತು. ಇದರಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಬರೀ ಸಾಲ ಪಡೆದವರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲ ನೀಡಿದಂಥ ಕಂಪನಿಗಳ ಬಗ್ಗೆ, ಸಾಲ ನೀಡಿದವ್ರ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡಬೇಕಾಗತ್ತೆ. ಮತ್ತು ಕಾನೂನಲ್ಲಿ ಅವ್ರಿಗೂ ಕೂಡ ಏನೇನು ಅವಕಾಶಗಳನ್ನು ಕೊಡಬೇಕು ಅವಕಾಶಗಳನ್ನು ಕೊಡಬೇಕಾಗತ್ತೆ ಅಂತ ತಿಳಿಸಿದ್ರು. ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಿಗೆ ಓಕೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಅಸ್ತು ಅನ್ನೋದು ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ, ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆ ಸಂಬಂಧ ಸುಗ್ರೀವಾಜ್ಞೆ ತರಲಾಗಿದ್ದು ಅದಕ್ಕೆ ಪೂರಕವಾಗಿ ಈ ತಿದ್ದುಪಡಿ ವಿಧೇಯಕಗಳನ್ನು ತರಲಾಗ್ತಾ ಇದೆ. ಜನರ ಶೋಷಣೆಯನ್ನು ತಪ್ಪಿಸಬೇಕು ಎನ್ನುವುದೇ ಸರ್ಕಾರದ ಬದ್ಧತೆ ಅಂತ ಹೇಳಿದ್ದಾರೆ. ಫೈನಲಿ ಇದಾದಷ್ಟು ಬೇಗ ಬರಲಿ ಅಂತ ಇದರಿಂದ ನೋವನ್ನು ಅನುಭವಿಸ್ತಾ ಇದ್ದವರು, ಬಡವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಬಯಸ್ತಾ ಇದ್ರು. ಯಾಕಂದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ತಾವು ಹುಟ್ಟಿ ಬೆಳೆದಂಥ ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ. ತೀರಾ ಸಂಕಷ್ಟದ ಪರಿಸ್ಥಿತಿ, ಮನೆಯಲ್ಲಿ ಮಕ್ಕಳು, ಹೆಣ್ಮಕ್ಳು, ವಯಸ್ಸಾದವರು, ವಿಶೇಷಚೇತನರು, ಗರ್ಭಿಣಿಯರು, ಬಾಣಂತಿಯರು ಇದ್ರೂ ಕೂಡ ಮನೆಗೆ ಬಂದು ಏಕಾಏಕಿ ಧಮಕಿ ಹಾಕಿ ನೋಟಿಸ್ ಅಂಟಿಸಿ ಎಲ್ಲ ರಾಣ ರಂಪ ಮಾಡಿ ಹೋಗ್ತಾ ಇದ್ರು. ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಿ ಅನ್ನುವಂಥದ್ದು ಜನರ ಮನವಿ ಕೂಡ ಆಗಿತ್ತು. ಫೈನಲಿ ಅದೆಲ್ಲದಕ್ಕೂ ಸಚಿವ ಸಂಪುಟ ಇಟ್ಟು ಸಭೆಯನ್ನು ಕರೆಯಲಾಗಿತ್ತು. ಅದರಲ್ಲಿ ಅಸ್ತು ಅಂತ ಹೇಳಲಾಗಿದೆ.